ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೀಟ್ ವಿಚಾರದಿಂದ ಕ್ಯಾಬಿನೆಟ್ ವಿಸ್ತರಣೆ ವಿಳಂಬವಾಗಿದೆ. ನಾಳೆ ಸಿಎಂ ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ. ಇನ್ನು ವರಿಷ್ಠರ ಒಪ್ಪಿಗೆಯನ್ನ ಪಡೆದು ಮಂತ್ರಿ ಮಂಡಲ ವಿಸ್ತರಣೆಯನ್ನ ಮಾಡ್ತಾರೆ. ಇನ್ನು ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ನೀಡಿರುವಂತದ್ದು. ನೀಟ್ ವಿಚಾರದಿಂದ ಕ್ಯಾಬಿನೆಟ್ ವಿಸ್ತರಣೆ ವಿಳಂಬವಾಗಿದೆ. ನಾಳೆ ಸಿಎಂ ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ. ವರಿಷ್ಠರ ಒಪ್ಪಿಗೆಯನ್ನ ಪಡೆದು ಮಂತ್ರಿ ಮಂಡಲ ವಿಸ್ತರಣೆ ಮಾಡ್ತಾರೆ. ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆಯನ್ನ ನೀಡಿರುವಂತದ್ದು. ನನಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹೈಕಮಾಂಡ್ ನಾಯಕರ ತೀರ್ಮಾನವೇ ಅಂತಿಮ ತೀರ್ಮಾನ. ಒಂದು ವಾರ ಕಾದ್ ನೋಡಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಲಕ್ಷ್ಮಣ್ ಸವದಿ ಅವರು ಹೇಳಿರುವಂತದ್ದು. ಸುಮಾರು 10 ದಿನಗಳ ಹಿಂದೆ ಡೆಲ್ಲಿಗೆ ಹೋದದ್ದು ನಿಜ. ಅಲ್ಲಿ ಕೇವಲ ಮಂತ್ರಿ ಆಗಬೇಕು ಅನ್ನೋ ಲಾಬಿ ಮಾಡಲಿಕ್ಕೆ ಹೋದದ್ದಲ್ಲ, ಬೇರೆ ಬೇರೆ ಕಾರ್ಯಗಳ ನಿಮಿತ್ತವಾಗಿ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಬಂದಿರೋದ್ರಿಂದ ಅವರಿಗೆ ಸಹಜವಾಗಿ ಭೇಟಿ ಆಗ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿ. ಅದನ್ನು ಭೇಟಿಯಾಗಿ ಬಂದಿದ್ದೀವಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರದಲ್ಲೂ ಕೂಡ ಈ ಭಾವನೆ ಇದೆ. ಕೇಂದ್ರ ಸರ್ಕಾರದಲ್ಲಿ ಈ ನೀಟ್ ವಿಷಯವಾಗಿ ಸ್ವಲ್ಪ ಪ್ರತಿಭಟನೆ ಅವು ನಡೆದಿರೋದ್ರಿಂದ ಕೇಂದ್ರದ ವರಿಷ್ಠರು ಆ ಒಂದು ಪ್ರತಿಭಟನೆಯಲ್ಲಿ ಸ್ವಲ್ಪ ಬಿಜಿ ಆಗಿರೋದ್ರಿಂದ ಅದು ಸಭೆ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ಬಹುಶಃ ರವಿವಾರ ಸೋಮವಾರ ಡೆಲ್ಲಿಗೆ ಹೋಗ್ಬೋದು. ಡೆಲ್ಲಿಗೆ ಹೋಗಿ ಬಂದ ಮೇಲೆ ಕೇಂದ್ರದ ಒಪ್ಪಿಗೆಯನ್ನು ಪಡ್ಕೊಂಡು ವರಿಷ್ಠರ ಗಮನಕ್ಕೆ ತಂದು ವರಿಷ್ಠರ ಒಂದು ಸೂಚನೆ ಮೇರೆಗೆ ಮಂತ್ರಿಮಂಡಲವನ್ನು ವಿಸ್ತರಣೆಯನ್ನು ಮಾಡ್ತಾರೆ. ಸುಮಾರು 10 ದಿನಗಳ ಹಿಂದೆ ಡೆಲ್ಲಿ